ಹಾಯ್. ಸೌತೆಕಾಯೆಲ್ಲ ಬತ್ತೋಗ್ಬಿಟ್ಟಿದೆ. ಅಯ್ಯೋ, ಸ್ಯಾಲಡ್ ಮಾಡಿಯೂ ತಿನ್ನೋಕ್ಕಾಗಲ್ಲ, ಸ್ಲೈಸ್ ಅಂತೂ ಆಗೋದೇ ಇಲ್ಲ ಅಂತೀರಾ. ಅದರಿಂದ ಒಂದು ಒಳ್ಳೆಯ ದೋಸೆಯನ್ನು ಮಾಡುವ ವಿಧಾನವನ್ನು ನಾನಿವತ್ತು ಹರಿಯರ್ ಪೈಸ್ ಕಿಚನಲ್ಲಿ ತೋರಿಸ್ತೀನಿ, ಬನ್ನಿ. 3 ಬಲ್ತಿದ ಹಳದಿಯಾದಂತಹ ಸ್ವಲ್ಪ ರಿಂಕಲ್ಸ್ ಬಂದಂತಹ ಸೌತೆಕಾಯಿ ಮತ್ಯಾವುದಕ್ಕೂ ಸೂಟಬಲ್ ಅಲ್ಲ ಅನ್ನೋದನ್ನು ನಾನೀಗ 3 ತೊಗೊಂಡಿದ್ದೇನೆ. ಅದಕ್ಕೆ ತಕ್ಕನಾಗಿ ಅರ್ಧ kg ಬೆಳ್ತಕ್ಕಿ, ಅದನ್ನು ಚೆನ್ನಾಗಿ ತೊಳೆದು ಒಂದು 5-6 ಗಂಟೆ ಆದರೂ ನೆನೆಸ್ಕೋಬೇಕು. ಆಮೇಲೆ ಒಂದು ಹೋಳಲ್ಲಿ ಅರ್ಧದಷ್ಟು ಮಾತ್ರ ತೆಂಗಿನ ತುರಿ, ಜಾಸ್ತಿ ಹಾಕಬಾರ್ದು. ಮತ್ತು ರುಚಿಗೆ ಒಂದು ಸ್ವಲ್ಪ ಉಪ್ಪು. 3 ಐಟಮಿನಿಂದ ಒಳ್ಳೆ ಟೇಸ್ಟಿಯಾದಂತಹ ದೋಸೆ ಮಾಡ್ಬೋದು. ನಾನು ಸಿಪ್ಪೆಯನ್ನು ಸುಲಿದು ಮತ್ತು ಗೀರೆಲ್ಲ ಬೀಜ ಹೆಚ್ಚು ಬಲ್ತಿಲ್ಲ, ಹಾಗಾಗಿ ಹಾಗೆ ಇಟ್ಕೊಂಡಿದ್ದೇನೆ. ಇಲ್ದಿದ್ರೆ ಮಧ್ಯದ ಗೀರಿನ ಭಾಗವನ್ನು ತೆಗಿಬೇಕು. ಅಕ್ಕಿ ಚೆನ್ನಾಗಿ ನೆಂದಿದೆ, ಅದನ್ನು ಜಾಲಿಸಿ ತೆಗೆಯುವ. ಕಲ್ಗಿಲ್ಲಿದ್ದರೆ ಕೆಳಗುಳಿಯುತ್ತೆ. ಆಮೇಲೆ ಈಗ ಅರ್ಧದಷ್ಟು ಅಕ್ಕಿ, ಅರ್ಧದಷ್ಟು ಸೌತೆಕಾಯಿ ಮತ್ತು ಈ ತೆಂಗಿನ ತುರಿ 2 ಹಂತಗಳಲ್ಲಿ ನಾವೀಗ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಅಷ್ಟೇ. ಸೊ ಸೆಕೆಂಡ್ ರೌಂಡಿಗೆ ಉಳಿದದ್ದು ಇಟ್ಕೊಂಡಿದ್ದೇನೆ. ಇದು ನೈಸಾಗಿದೆ ನೋಡಿ. ತೆಂಗಿನ ತುರಿ ಅಷ್ಟಾಗಿ ನೈಸಾಗಿಲ್ಲ, ತೊಂದರೆ ಇಲ್ಲ. ದೋಸೆ ಹಾಕುವಾಗ ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. 2ನೇ ಬಾರಿ ಈಗ ಉಳಿದದ್ದೆಲ್ಲವನ್ನು ಹಾಕ್ಕೊಂಡು ಅದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೇನೆ. ಇಷ್ಟೇ ಕೆಲಸ ನೋಡಿ. ಭಾಳಷ್ಟು ಬೇಗ ಬೆಳಗ್ಗಿನ ಹೊತ್ತೇ ಮಾಡ್ಬೋದಾದಂತಹ ದೋಸೆ ವೆರೈಟಿ ಅಂತ ಹೇಳ್ಬೋದು. ಈಗ 2ನೇ ಬಾರಿ ರುಬ್ಬಿದ್ದು ಸಹ ರೆಡಿಯಾಗಿದೆ. ಸೊ ಚೆನ್ನಾಗಿ ನೀರನ್ನು ಹಾಕ್ಕೋಬೋದು. ನಾನು ಈಗ ತೆಂಗಿನ ನೀರನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನೀಗ ಗಾಳಿಸಿ ಅದಕ್ಕೆ ಹಾಕ್ತಾ ಇದ್ದೇನೆ. ಸೊ ಅದರಲ್ಲಿರುವಂಥ ಮಿನರಲ್ಸ್ ಎಲ್ಲ ನಮ್ಗೆ ಸಿಗುತ್ತೆ. ಹೇಗಿದ್ದರೂ ಈ ದೋಸೆ ಹಿಟ್ಟು ನಾವು ನೀರು ದೋಸೆ ಹಿಟ್ಟಿನಂತೆ ತೆಳು ಮಾಡ್ಕೊಳ್ಳೋದ್ರಿಂದ, ಅದರಷ್ಟು ತೆಳು ಅಲ್ಲದೆ ಇದ್ದರೂ ಒಂದು ಸ್ವಲ್ಪ ಕಡಿಮೆ ನೀರನ್ನು ಹಾಕ್ಕೊಂಡ್ರು ಅದರಂತೆಯೇ ನಾವು ತೆಳು ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ನಾವು ಎಳ್ನೀರನ್ನು ಸಹಿತ ತೆಗೆದಿಟ್ಕೋಬೋದು. ಅದರ ಪರಿಮಳ ಚೆನ್ನಾಗೇ ಬರುತ್ತೆ. ಸೊ ಈಗ ದೋಸೆ ಹಿಟ್ಟು ಎಷ್ಟು ತೆಳು ಆಗಬೇಕು ಅನ್ನೋದನ್ನು ಸರಿಯಾಗಿ ಗಮನಿಸಿ. ನೀರಾಗೆ ಇದೆ ನೋಡಿ, ಅಂದರೆ ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಅಷ್ಟೇ. 1 ಲೋಟ ಹೆಚ್ಚಾಗ್ಬೋದು ನೀರು ದೋಸೆಗೆ, ಇದಕ್ಕೆ ಸಾಕಾಗತ್ತೆ. ಈಗ ಚೆನ್ನಾಗಿ ಕಾದಂಥ ಕಾವಲಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಫಸ್ಟ್ 2 ಬಾರಿ ಆದರೂ ಹಾಕಬೇಕು. ಸೊ ಆಮೇಲೆ ಚೆನ್ನಾಗಿ ನೋಡಿ, ಅದೇ ನೀರು ದೋಸೆನ ಹೇಗೆ ತೆಗಿತೀವೋ ಹಾಗೆ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡುವಂಥದ್ದು. ಸುಮ್ಮನೆ ಚೆಲ್ಲಿದ್ರಾಯ್ತು ಅಕ್ಕಿ ಈ ಹಿಟ್ಟನ್ನು. ಆಮೇಲೆ 1 ನಿಮಿಷ ಅಷ್ಟೇ ಬೆಂದು ಬರುತ್ತೆ. ಅದನ್ನು ಮತ್ತೆ ಮಗ್ಚಾಕೋಕ್ಕಿಲ್ಲ, ನೀರು ದೋಸೆ ಅಂತಲೇ ಹಾಗಾಗಿ ತೆಗೆಯುವಂಥದ್ದು. ಮೆತ್ತಗೆ ತುಂಬಾ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಇನ್ನೊಂದು ದೋಸೆ ರೆಡಿ ಆಯಿತು ನೋಡಿ, ಅದನ್ನು ಸಹಿತ ಹಾಕ್ಕೊಳ್ತೇನೆ. ಆಮೇಲೆ ನಾವು ಚಟ್ನಿ ಮತ್ತು ಸಾಂಬಾರು ಏನು ಹಾಕ್ಕೊಂಡಾದರೂ ತಿನ್ಬೋದು. ನಾನಿಲ್ಲಿ ಮಾಡಿಟ್ಟ ರೆಡಿ ಇರುವಂತಹ ಪುದೀನ ಚಟ್ನಿ ಇದೆ, ಅದರ ಜೊತೆಗೆ ಅಲ್ಲಿ ಇವತ್ತಿನ ಸಾಂಬಾರು ರೆಡಿ ಇದೆ. ಸೊ ನೋಡಿ, ಈಗ ದೋಸೆ ಎಷ್ಟು ಮೆತ್ತಗಾಗಿದೆ, ಹರಿಯುತ್ತೆ ಅಂದರೆ ಅಷ್ಟು ಸುಲಭ. ಅದನ್ನೀಗ ಸಾಂಬಾರಲ್ಲಿ ಅದ್ದಿ ನೋಡಿ ಹೇಗೆ ಕಾಣಿಸ್ತಾ ಇದೆ. ತುಂಬಾ ಟೇಸ್ಟ್ ಆಗುತ್ತೆ, ಪರಿಮಳ ಏನೋ ಖುಷಿ ಆಗುತ್ತೆ. ಕೆಲವರು ಅದನ್ನು ತೆಳುವಾಗಿ ಹಾಕಿ ಫ್ರೈ ಮಾಡಿಯೂ ತಿನ್ಬೋದು. ಒಂದು ಸೈಡ್ ಉಪ್ಪಿನಕಾಯಿ ಅಥವಾ ಒಂದು ಸೈಡ್ ಚಟ್ನಿ ಪುಡಿ ಹಚ್ಕೊಂಡು ತಿನ್ಬೋದು. ಮಾಡಿ ನೋಡಿ ವೀಕ್ಷಕರೇ, ಖಂಡಿತ ನಿಮಗಿಷ್ಟ ಆಗುತ್ತೆ. ನಿಮಗಿಷ್ಟವಾದಲ್ಲಿ ನಾನು ಯಾವಾಗಲೂ ಹೇಳುವಂತೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.